ಮೈಕ್ ಸರಿ ಇಲ್ವಾ? ಸೋದರ ಸೋದರಿಯರೇ, ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳ್ತಾನ ಈಗ ನಾನು ಒಂದು ಗಂಭೀರವಾದ ವಿಷಯದ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ನಾನು ಆಯ್ಕೆ ಮಾಡಿಕೊಂಡಿರೋವಂಥ ವಿಷಯ ಏನಿದೆ ಅದು ಹಾಕ್ಬಿಡಿ, ಫಿಕ್ಸ್ ಮಾಡಿ ಅಲ್ಲೇ ದೂರ. ನಾವು ಲೌಕಿಕವಾಗಿರುವಂತಹ ಎರಡು ಸಂಗತಿಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಒಂದು, ಶಾಂತಮೂರ್ತಿಗಳ ಬದುಕು ಏನಿದೆ, ಅವರ ತಂದೆ ತಾಯಿಗಳು ಪಟ್ಟಂತಹ ಬದುಕು, ಲೌಕಿಕವಾದ ಬದುಕು, ಅದು ಅವರ ಬದುಕು ನಮಗೆ ಒಂದು ರೀತಿಯ ಅನುಭವವನ್ನು ತಂತು. ಹಾಗೆಯೇ ನಮ್ಮ ನಾಗರಾಜ್ ಅವರವರು ದತ್ತ ಅವರ ಒಂದು ಪ್ರಸಂಗವನ್ನು ಹೇಳ್ತಾನೆ. ಆಮೇಲೆ ಒಂದು ಭಜನೆಯ ಮೂಲಕ ಬದುಕಿನ ಸಾರಾಂಶವನ್ನು ಅವರು ನಮ್ಮ ಮುಂದೆ ಇಟ್ಟರು. ಅದು ಲೌಕಿಕ ಬದುಕಿನ ವ್ಯವಹಾರ. ಹಾಗೆಯೇ ಒಂದು 6 ವರ್ಷಗಳ ಹಿಂದೆ ಹೊಸದುರ್ಗದಲ್ಲಿ ನಾನು ಒಂದು ಮನೆಗೆ ಹೋಗಿದ್ದೆ. ಬಾಗಿಲು ತೆಗೆದ್ರು. ನಾನಮ್ಮ ಅವ್ರಿಗೆ ಹೇಳಿದೆ, ಈ ಥರದಲ್ಲಿ ನಾನು ಥಿಯಾಸಫಿಕಲ್ ಸೊಸೈಟಿಯಿಂದ ಬಂದಿದ್ದೀನಿ ಅಂತ. ಕೂತ್ಕೊಳ್ಳಿ ಸರ್ ಅಂತ ಹೇಳಿದರು. ಅವ್ರು ಹೇಳಿದರು, ನಮಗೆ ಒಂದು ಸ್ವಲ್ಪ ಕೂತ್ಕೊಂಡಿರ್ರಿ, ಒಂದು ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಒಂದು ಮಗುಗೆ ನಾನು ಹಾಲು ಉಣಿಸಿ ಬರ್ತೀನಿ ಅಂತ. ಒಂದು 10 ನಿಮಿಷ ಆಗುತ್ತೆ ಸರ್ ಅಂದರು. ಬಚ್ಚಲಲ್ಲಿದೆ ಮಗು ಅಂತಂದರು. ಸರಿ, ನಾನು 10 ನಿಮಿಷ ಆಯಿತು, 15 ನಿಮಿಷ ಆಯಿತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಅವರು ಬಂದರು. ನಾನು ಏನರಮ್ಮ ಮಗು ಅಂತಂದ್ರಲ್ಲ, ಆಯಿತು ಸರ್ ಅಲ್ಲಿ ಮತ್ತು ಎಲ್ರಮ್ಮ ಅಂತಂದರೆ ಅವರು ಒಂದು ರೂಮಿಗೆ ಕರ್ಕೊಂಡು ಹೋದ್ರು ನನ್ನನ್ನು. ಅದು ಮಗು ಎಂಥದಪ್ಪ ಅಂತ ಹೇಳಿದ್ರೆ 37 ವರ್ಷದ ಮಗು. ಅದು ನನಗೆ ಭಾಳ ಆಶ್ಚರ್ಯ ಆಯಿತು. ಅಲ್ಲ, ಆ ಮಗುವಿಗೆ, ತಾಯಿ ಆದವಳು ಮಗುವಿಗೆ ಹಾಲು ಉಣ್ಣಿಸ್ತಾಳೆ, ತಿಂಡಿ ತಿನ್ನಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ, ಕಕ್ಕ ಹೋದರೆ ತೊಳಿತಾಳೆ, ಅಚ್ಚುಕಟ್ಟು ಮಾಡ್ತಾಳೆ, ಮಗು ಅಂತಂದು ಮಲಗಿಸ್ತಾಳೆ. ಇದು ಮಾಡೋವಂಥದ್ದು. ಈ ತಾಯಿ ಮಾಡಿದ್ದು ಯಾವುದಿಗೆ ಅಂತ ಹೇಳಿದ್ರೆ 37 ವರ್ಷದ ಮಗುವಿಗೆ. ಯಾವುದು ಆ ಮಗು ಅಂತ ಹೇಳಿದರೆ, ಅಲ್ಲೇ ಆ ಫೋಟೋದಲ್ಲಿದೆ ನೋಡಿ, ಗಂಡು ಮಗು. ಅವರ ಸೇವೆಯನ್ನು ಮಾಡಿದಂಥ ತಾಯಿ ಯಾವುದು ಅಂತ ಹೇಳಿದರೆ ಇಲ್ಲಿ ಕೂತ್ಕೊಂಡಿರೋ ಚಂದ್ರಮ್ಮನವರು. ನನಗೆ ಅದು ನಿಜವಾಗಲೂ ಕೂಡ ಲೌಕಿಕ. ನಾವು ಹೇಳ್ತೀವಿ, ಬನ್ರಮ್ಮ ನೀವು ಥಿಯಾಸಫಿಗೆ ಏನು ಯಾವಾಗಲೂ ಇಲ್ಲಿ ಮಾಡ್ತೀರಾ ಅಂತ. ನಿಜವಾಗಲೂ ಕೂಡ ಥಿಯಾಸಫಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರೋ ಅಂಥ ಈ ತಾಯಿಗೆ ನಾನು ನಮನಗಳನ್ನು ಸಲ್ಲಿಸ್ತೀನಿ. ಅದು ನನ್ನ ಹೊಸ ಅನುಭವ ಸ್ನೇಹಿತರೆ. ಅಂತಹ ಬದುಕನ್ನು ನಾವು ನೋಡಿದ್ದೀವಿ. ಇದು ಲೌಕಿಕವಾಗಿ ನಡೆಯುವಂತಹ ಸಂಗತಿಗಳು.
ನಾವೇನು ಮಾಡ್ತೀವಿ ಅಂದರೆ ನನಗೆ ಭಾಳ ದುಃಖ ಬಂದಿದೆ ಅಂತ ಹೇಳ್ತೀವಿ, ನಾನು ಭಾಳ ಸಂತೋಷವಾಗಿದ್ದೀನಿ. ಆದರೆ ಅನ್ಯರನ್ನು ಬದುಕನ್ನು ನೋಡಿಬಿಟ್ಟು ನಾವು ಕಲ್ತ್ಕೊಳ್ಳೋ ಅಂಥದ್ದು ಬಹಳ ಬಹಳ ಇದೆ ಸ್ನೇಹಿತರೆ. ಇದು ಲೌಕಿಕ ವಿಷಯ ಆಯಿತು, ಅದನ್ನು ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಈಗ ನಿಮ್ಮನ್ನು ಒಂದು ಅಲೌಕಿಕ ಪ್ರಪಂಚಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇದು ಅಲ್ವೇ ಅಲ್ಲ ಆ ಸಂಗತಿ, ಅದು ಅಲೌಕಿಕ ಪ್ರಪಂಚ ಅಂತೇಳಿ. ಈ ಶರೀರದೊಳಗಡೆ 2 ವಸ್ತುಗಳಿದೆ ಸ್ನೇಹಿತರೆ. ಒಂದು, ನಾವೇನು ಕಾಣ್ತಾ ಇದ್ದೀವೋ ಈ ದೇಹವನ್ನು, ಶರೀರವನ್ನು, ಇದು 5 ತತ್ವಗಳಿಂದ ಆಗಿದೆ ಅಂತ ಹೇಳ್ತೀವಿ, ಪಂಚತತ್ವಗಳು ಅಂತ. ಭೂಮಿ, ಜಲ, ಶಾಖ, ಆಮೇಲೆ ಇದು ವಾಯು, ಆಕಾಶ, ಈಗ ಪಂಚತತ್ವಗಳಿಂದ ಆದಂಥ ಶರೀರ ಒಂದು ನನ್ನಲ್ಲಿದೆ, ಅದು ಗೊತ್ತಾಗ್ತದೆ. ಇದು ಅಲ್ಲದೇ ಇನ್ನೊಂದು ಶರೀರ ಇದೆ, ಅದನ್ನು ನಾವು ಅಂತಃಕರಣ ಅಂತ ಕರಿತೀವಿ. ಅದು ಇದೆ, 2 ಇದೆ ನಮಗೆ ಬಹಳ ಪರಿಚಯವಾಗಿರೋದು ಈ ದೇಹ ಮಾತ್ರ ಹೆಚ್ಚು ಪರಿಚಯವಾಗಿದೆ. ಆದರೆ ನಮ್ಮ ಅಂತಃಕರಣವನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ನಾವು. ಈ ಅಂತಃಕರಣವನ್ನು ಇದು ಒಂದು ಪುಸ್ತಕ ಸರಿಯಾದ ವಿವರವನ್ನು ಕೊಡುತ್ತದೆ. ಶಂಕರಾಚಾರ್ಯರು ಬರೆದಂತಹ ಒಂದು ಪುಸ್ತಕ ವಿವೇಕ ಚೂಡಾಮಣಿ ಅಂತ. ಈ ವಿವೇಕ ಚೂಡಾಮಣಿ ಶಂಕರಾಚಾರ್ಯರಿಂದ ಬರೆಯಲ್ಪಟ್ಟಂತಹ ಒಂದು ಗ್ರಂಥ. ಅವರು ಆಧ್ಯಾತ್ಮದ ಬೋಧನೆಯನ್ನು ಮಾಡ್ತದೆ. ಈ ಪುಸ್ತಕ ಇದೆಯಲ್ಲ, ಆತ್ಮವಿದ್ಯೆಯನ್ನು ವಿವರಿಸ್ತಾ ಹೋಗುತ್ತೆ. ಇದು ಲೌಕಿಕ ವಿದ್ಯೆ ಅಲ್ಲ, ಆತ್ಮವಿದ್ಯೆಯನ್ನು ವಿವರಿಸ್ತಾ ಹೋಗ್ತದೆ. ಇದರ ಸಾರಾಂಶವನ್ನು ನಾನು ಸ್ವಲ್ಪ ಮಟ್ಟಿಗೆ ನಿಮಗೆ ಮಾಡಿಕೊಡೋದಕ್ಕೆ ಅಂತ ಇಲ್ಲಿ ನಿಂತಿದ್ದೀನಿ ಸ್ನೇಹಿತರೆ. ಎಸ್, ಈಗ ನೋಡಿ, ಲೌಕಿಕವಾಗಿ ನಾನು ಹೆಚ್ಚು ಇದು ಮಾಡೋದಿಲ್ಲ, ಅಲೌಕಿಕ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಆಧ್ಯಾತ್ಮಿಕ ಪ್ರಗತಿಯ ದೃಷ್ಟಿಯಿಂದ ಮಾನವನನ್ನು 3 ಗುಂಪುಗಳಾಗಿ ಮಾಡುತ್ತೆ ಈ ಪುಸ್ತಕ. ಮಾನವರಲ್ಲಿ 3 ಗುಂಪುಗಳು. ಒಂದು ಹೇಳ್ತದೆ ಪ್ರಾಣಿ ಮಾನವ ಅಂತ ಒಂದು ಗುಂಪು. ಪ್ರಾಣಿ ಮಾನವ, ಈ ಪ್ರಾಣಿ ಮಾನವನ ಸ್ವಭಾವವನ್ನು ಇಲ್ಲೇ ಹೇಳ್ಬಿಡ್ತೀನಿ ನಾನು. ಪ್ರಾಣಿ ಮಾನವ ಹೆಂಗಿರ್ತಾನೆ ಅಂತ ಹೇಳಿದ್ರೆ, ಒಂದು ಪ್ರಕೃತಿಯ ಸ್ವಭಾವಗಳು 3 ಇರ್ತದೆ ಯಾವುದೇ ಪ್ರಾಣಿಗೆ. ಒಂದು ಆಹಾರ. ಪ್ರಾಣಿ ಯಾವುದೇ ಜೀವಿ ಆದರೆ ಫಸ್ಟ್ ಆಹಾರ ಅದಕ್ಕೆ ಬೇಕು, ಅದು ಒಂದು. 2ನೇದು ವಸತಿ, ರಕ್ಷಣೆ ಬೇಕು. 2 ಅವು ಭಾಳ ಇಂಪಾರ್ಟೆಂಟು ಎಲ್ಲ ಪ್ರಾಣಿಗಳಿಗೆ. ನಂತರದಲ್ಲಿ ಇದು ಸೆಕ್ಸಿಯಲ್ ಇದು ಅಂತ ಹೇಳ್ತೀವಿ, ಅದಕ್ಕೆ ನಾವು ಲೈಂಗಿಕ ಪ್ರವೃತ್ತಿ ಅಂತ. ಸೊ ಇವು 3 ಎಲ್ಲ ಪ್ರಾಣಿಗಳಿಗೂ ಬೇಕು. ಪ್ರಾಕೃತಿಕವಾಗಿ ಅನುಭವಿಸುವಂಥ ಸಂಗತಿಗಳು 3. ಒಂದು ಆಹಾರ, 2ನೇದು ರಕ್ಷಣೆ, 3ನೇದು ಲೈಂಗಿಕ ಕ್ರಿಯೆಗಳು ಅಂತ ಎಲ್ಲ ಪ್ರಾಣಿಗಳಿಗೂ ಬೇಕು. ಈಗ ಪ್ರಾಣಿ ಮನುಷ್ಯ ಅಂತ ಹೇಳಿದ್ರೆ ಏನಾಯಿತು, ಇವುಗಳನ್ನೇ ಆಧಾರವಾಗಿಟ್ಟುಕೊಂಡು ಇವುಗಳನ್ನೇ ಉಪಯೋಗಿಸಿಕೊಂಡು ತನ್ನ ಬದುಕನ್ನು ಮಾಡ್ತಾನಲ್ಲ, ಅವನನ್ನು ನಾವು ಪ್ರಾಣಿ ಮಾನವ ಅಂತ ಹೇಳ್ತೀವಿ. ಅದು ಸಾಕು, ಅದು ಒಂದು ಗುಂಪು.
ಇನ್ನೊಂದು ಗುಂಪು ಮನುಷ್ಯ ಮಾನವ ಅಂತ. ಮನುಷ್ಯ ಮಾನವ ಅಂತ ಹೇಳಿದರೆ ಏನು ಈ 3 ಸಂಗತಿಗಳಿದ್ವೋ, ಆಹಾರ, ಆಮೇಲೆ ರಕ್ಷಣೆ, ಆಮೇಲೆ ಲೈಂಗಿಕ ಕ್ರಿಯೆಗಳನ್ನು, ಇವುಗಳನ್ನು ತನ್ನ ಹತೋಟಿಗೆ ತೆಗೆದುಕೊಂಡು ಮನಸ್ಸು ಮತ್ತು ಬುದ್ಧಿಗಳನ್ನು ಉಪಯೋಗಿಸಿಕೊಂಡು ಜೀವನವನ್ನು ಮಾಡುವವನಿಗೆ ಮನುಷ್ಯ ಮಾನವ ಅಂತ ಕರಿತೀವಿ. 2 ಗುಂಪಾಯಿತು, ಒಂದು ಪ್ರಾಣಿ ಮಾನವ, ಇನ್ನೊಂದು ಮನುಷ್ಯ ಮಾನವ ಅಂತ. ಎಸ್, ಇದಲ್ಲದೆ ಇನ್ನೊಂದು ಗುಂಪಿದೆ, ಅದಕ್ಕೆ ನಾವು ದೇವಮಾನವ ಅಂತ ಕರಿತೀವಿ. ದೇವಮಾನವರ ಗುಂಪು ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ಮನುಷ್ಯ ಮಾನವ ಏನಿದಾನೋ ಅವನು ಇನ್ನು ಹೆಚ್ಚು ಪ್ರಗತಿಯನ್ನು ಸಾಧಿಸುವ ಉದ್ದೇಶದಿಂದ ತಾನು ಪೂರ್ಣವಾಗಿ ಮನುಷ್ಯನಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅವನು ಸ್ವಾರ್ಥರಹಿತ ಜೀವನವನ್ನು ಮಾಡ್ತಾನೆ. ಆಮೇಲೆ ಸಹಕಾರವನ್ನು ನೀಡ್ತಾನ. ಭಕ್ತಿ, ಜಪ, ತಪ, ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನೆಲ್ಲ ಸಾಧನೆಗಳನ್ನೆಲ್ಲ ಮಾಡ್ತಾನೆ. ದೈವತ್ವದ ಮೆಟ್ಟಲನ್ನು ಹತ್ತೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನಲ್ಲ, ಅಂಥವರಿಗೆ ದೇವಮಾನವರು ಅಂತ ಹೇಳ್ತೀವಿ. ಈಗ ನಾವು ಮಾನವರಲ್ಲಿ 3 ಗುಂಪು ಇದೆ ಅಂತ ಹೇಳಿದ್ವಲ್ಲ, ಪ್ರಾಣಿ ಮಾನವ, ಮನುಷ್ಯ ಮಾನವ, ದೇವಮಾನವ ಅಂತ. ಈಗ ನಮಗೆ ಪ್ರಶ್ನೆಯನ್ನು ನಾವೇ ಹಾಕ್ಕೊಳ್ಬೇಕಾಗ್ತದೆ, ನಾನು ಯಾವ ಗುಂಪಿಗೆ ಸೇರಿದ್ದೀನಿ ಅಂತ. ಎಷ್ಟು ಸಹಜವಾಗಿ ಇಂಥ ವಿಷಯವನ್ನು ಈ ಪುಸ್ತಕ ವಿವರಿಸುತ್ತೆ ಸ್ನೇಹಿತರೆ. ಎಸ್, ಆಮೇಲೆ ಇದೇ ಹೇಳುತ್ತೆ, ಇದು ಇನ್ನೂ ಮುಂದುವರಿಸುತ್ತದೆ. ಇದು ನಮ್ಮ ದೇಹದಲ್ಲಿ ಈಗಾಗಲೇ ಹೇಳಿದ್ದೀನಿ 2 ಬಗೆಯ ವಸ್ತುಗಳಿದೆ ಅಂತ. ಒಂದು ಶರೀರ, ಇನ್ನೊಂದು ಅಂತಃಕರಣ ಅಂತ 2 ಇದ್ದಾವೆ. ಶರೀರವನ್ನು ಡಾಕ್ಟ್ರು ಪರೀಕ್ಷೆ ಮಾಡಿ ಹೇಳ್ತಾರೆ, ಈ ದೇಹ ಅನ್ನೋದು ಪಂಚತತ್ವಗಳಿಂದ ಆಗಿದೆ. ಭೂತತ್ವ, ಜಲತತ್ವ, ಆಮೇಲೆ ಇದು ಬೆಂಕಿ, ಹಾಗೇ ಇಷ್ಟು ತತ್ವಗಳಿಂದ, ವಾಯು ಮತ್ತು ಆಕಾಶಗಳಿಂದ ಆಗಿದೆ. ಇದು 5 ತತ್ವಗಳಿಂದ ಆಗಿದೆ ಅಂತ ಹೇಳ್ತೀವಿ. ಇದು ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಆದರೆ ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಒಂದು ಶರೀರ ಇದೆ. ಆ ಶರೀರವನ್ನು ಅಂತಃಕರಣ ಅಂತ ಹೇಳ್ತೀವಿ. ಅಂತಃಕರಣದಲ್ಲಿ ಯಾವ್ಯಾವ ವಸ್ತುಗಳಿದೆ ಅಂತ ಹೇಳಿದರೆ, ಯಾವ್ಯಾವ ತತ್ವಗಳಿಂದ ಆಗಿದೆ ಅಂತ ಹೇಳಿದರೆ, ಅಂತಃಕರಣ ಹೇಳ್ತೀವಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ 4 ವಸ್ತುಗಳಿಂದ ಅಂತಃಕರಣ ಆಗಿದೆ ಅಂತ ಹೇಳ್ತೀನಿ. ಇದು ವಿಜ್ಞಾನಕ್ಕೆ ನಿಲುಕದ ವಿಷಯ ಸ್ನೇಹಿತರೆ. ಇದು ಅಂತಃಕರಣ. ಡಾಕ್ಟ್ರು ಒಂದು ಶರೀರವನ್ನು ಪರೀಕ್ಷೆ ಮಾಡಿದಾಗ ಇದು ತಲೆಯ ಭಾಗ, ಕೈಕಾಲುಗಳ ಭಾಗ, ಹೃದಯ ಭಾಗ, ಶ್ವಾಸಕೋಶ ಇತ್ಯಾದಿಗಳು ಎಲ್ಲ ವಿವರವನ್ನು ಹೇಳ್ತಾರೆ. ಅವರು ಯಾರೂ ಕೂಡ ಇದು ಅಂತಃಕರಣ ಅಂತ ಮೆನ್ಷನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಯೋಚನೆಯನ್ನು ಮಾಡೋಣ. ಎಸ್, ಈಗ ನಾವು ನಮ್ಮನ್ನು ಆಧ್ಯಾತ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಏನು ಅಂತಃಕರಣ ಇದೆಯೋ ಅಂತಃಕರಣಕ್ಕೆ ಮತ್ತೊಂದು ಹೆಸರನ್ನು ನಾನು ಹೇಳ್ತೀನಿ, ನೆನಪಿಟ್ಕೊಳ್ಳೋದು ಭಾಳ ಕಷ್ಟ. ಇದನ್ನು ನಾವು ಜೀವಾತ್ಮ ಅಂತ ಕರಿತೀವಿ ಅಷ್ಟೇ. ಯಾವುದನ್ನು ಅಂತಃಕರಣ ಅಂತ ಏನು ಹೇಳಿದ್ನೋ, ಅಂತಃಕರಣ 4 ವಸ್ತುಗಳಿಂದ ಆಗಿದೆ, ತತ್ವಗಳಿಂದ ಅಂತ. ಒಂದು ಮನಸ್ಸು, ನಮ್ಮಲ್ಲೆಲ್ಲ ಇದೆ, ಬೇಕಾದ್ರೆ ಚೆಕಪ್ ಮಾಡ್ಕೋಬೋದು.
ಎರಡನೇದು ಬುದ್ಧಿ, ಅದು ಚೆಕಪ್ ಮಾಡ್ಕೋಬೋದು. ಆಮೇಲೆ ಇವುಗಳನ್ನೆಲ್ಲ ದೇಹವನ್ನೆಲ್ಲ ಆಳುವಂತಹ ಒಂದು ಚಿತ್ತ ಇದೆ ಅಂತ. ಚಿತ್ತ ಅಂದರೆ ಶಕ್ತಿ ಸ್ನೇಹಿತರೆ. ಆಮೇಲೆ ನಾನು ಅಂತ ಹೇಳ್ಕೊಳ್ಳುತ್ತೆ ಒಂದು ಶಕ್ತಿ ಇದೆಯಲ್ಲ ಅದು. ಈ ತರಹ 4 ವಸ್ತುಗಳಿಂದ ಆಗಿರುವಂಥ ಒಂದು ಶರೀರವನ್ನು ಅಂತಃಕರಣ ಅಂತ ಹೇಳ್ತೀನಿ. ಈ ಅಂತಃಕರಣಕ್ಕೆ ಮತ್ತೊಂದು ಹೆಸರು ಜೀವಾತ್ಮ ಅಂತ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಜೀವಾತ್ಮ ಅಂತ ಹೇಳ್ತೀವಿ. ಎಸ್, ಈಗ ಬೆಳಿಗ್ಗೆ ಜ್ಯೋತಿ ಪೂಜೆ ಮಾಡಬೇಕಾದ್ರೆ ನಮ್ಮ ಅಧ್ವರ್ಯರು ಸಣ್ಣ ಅಣತೆಯ ಜ್ಯೋತಿಯನ್ನು ದೊಡ್ಡ ಜ್ಯೋತಿಗೆ ಸೇರಿಸಿದ್ರು. ಅದು ನಾವೆಲ್ಲ ನೋಡಿದ್ವಿ ಪೂಜಾ ಸಂದರ್ಭದಲ್ಲಿ. ನೋಡಿ, ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಏನು ನಾವು ಜೀವಜ್ಯೋತಿ ಇದೆಯಲ್ಲ, ಜೀವಾತ್ಮ ಇದೆಯಲ್ಲ, ಜೀವಾತ್ಮ ಪರಮಾತ್ಮನೊಡನೆ ಸೇರಿಕೊಳ್ಳಿ ಅಂತ ಒಂದು ಸಂಕೇತವಾಗಿ ಹೇಳ್ತೀವಿ. ಜೀವಾತ್ಮ ಏನಿದೆಯೋ ಅದು ಈ ದೇಹದ ಸಕಲ ಅನುಭವಗಳನ್ನು, ಸಕಲ ಕೆಲಸಗಳನ್ನು ನೋಡಿಕೊಳ್ಳುತ್ತೆ. ಯಾವುದು? ಜೀವಾತ್ಮ. ಹಾಗೇನೆ ಪರಮಾತ್ಮ ಏನು ನೋಡ್ಕೊಳ್ತಾನೆ ಅಂತ ಹೇಳಿದರೆ, ಅವನು ಇಡೀ ಜಗತ್ತಿನ ಆಗುಹೋಗುಗಳ ಅನುಭವವನ್ನು ಪಡ್ಕೊಳ್ತಾನೆ. ಇಷ್ಟೇ ಸಾಕು. ಅಲ್ಲಿ ಈಗ ನಾನು 2 ವಿಷಯಕ್ಕೆ ನಾನು ಬರ್ತೀನಿ. ಅದು ಒಂದು ವಿಷಯ ಅಷ್ಟಕ್ಕೆ ನಿಲ್ಲಿಸಿರ್ತೀನಿ, ನಿಮಗೆ ಹೆಚ್ಚು ಗಲಭೆ ಆಗಬಾರ್ದು ಅನ್ನೋ ಒಂದು ಉದ್ದೇಶವಾಗಿ. ಸೊ ಈಗ ಒಂದಂತೂ ಪಕ್ಕ ಮಾಡ್ಕೊಳ್ಳೋಣ. ಶರೀರದಲ್ಲಿ ಸ್ವಲ್ಪ ರಿಪಿಟೇಷನ್ ಆಗುತ್ತೆ, ಯಾಕೆಂದರೆ ಆ ಪದಗಳು ನಿಮ್ಮ ಮನಸ್ಸಿನಲ್ಲಿ ನಿಂತ್ಕೊಳ್ಳಿ ಅನ್ನೋ ಉದ್ದೇಶವಾಗಿ ಅಷ್ಟೇ. ಅದರಲ್ಲೇನು ಮತ್ತೇನೂ ಇಲ್ಲ. ನಿಮ್ಮ ದೇಹದಲ್ಲಿ ಒಂದು ಶರೀರ ಇದೆ, ಇನ್ನೊಂದು ಅಂತಃಕರಣ ಇದೆ. ಅಂತಃಕರಣಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದೀವಿ, ಅದಕ್ಕೆ ಜೀವಾತ್ಮ ಅಂತ ಕರೀತೀವಿ. ಆ ಜೀವಾತ್ಮ ನಮ್ಮ ಶರೀರದ ಆಗುಹೋಗುಗಳನ್ನೆಲ್ಲ ಎಲ್ಲ ಕೆಲಸನೂ ಮಾಡುತ್ತೆ. ಅದು ಅಷ್ಟು ಸಾಕು. ಅದು ಆಮೇಲೆ ನಮ್ಮ ಸಂಪ್ರದಾಯ ಏನು ಹೇಳುತ್ತೆ ಅಂದರೆ, ಈ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗುತ್ತೆ, ಅದಕ್ಕೆ ಮುಕ್ತಿ ಹೊಂದುತ್ತದೆ ಅಂತ. ಇವಾಗ ಇದನ್ನು ನಾವು ಆ ಜೀವನದ ಬದುಕುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾನು ನೋಡ್ತಾ ಹೋಗಬೇಕಾಗ್ತದೆ. ಅಷ್ಟು ವಿವರ ಬೇಡ ಇಲ್ಲಿ, ಅದು ಭಾಳ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಈಗ ನಾನು 2 ಸಂಗತಿಗಳನ್ನು ತಿಳಿಸ್ತಾ ಹೋಗ್ತೀನಿ. ಈಗ ನಮಗೆ ಜೀವಾತ್ಮ, ಅಂತಃಕರಣ ಅನ್ನೋದು ನಮ್ಮ ಒಳಗಡೆ ಇದೆ ಅಂತ ಹೇಳಿದೆ ನಾನು. ಅಂತಃಕರಣ ಇದೆ ಅಂತ. ಸ್ವಲ್ಪ ಅಂತಃಕರಣ ಇದೆ ಅನ್ನೋದನ್ನು ಸ್ವಲ್ಪ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಈ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ, ಅವುಗಳನ್ನು ನೋಡೋಣ. ಇವಾಗ ಇದು ಸಾಕು. ಸ್ವಲ್ಪ ಗಮನಿಸಿ, ಏನು ಕಷ್ಟದ್ದೇನಾಗಲ್ಲ. ನನ್ನ ಮುಂದೆ ಒಂದು ವಸ್ತು ಇದೆ ಅಲ್ವಾ? ಇದು ವಸ್ತು. ಈ ವಸ್ತುವನ್ನು ನೋಡ್ತಾ ಇರೋದು ನನ್ನ ಕಣ್ಣು ಅಲ್ವೇ? ಇದು ನೋಡಲ್ಪಡುವ ವಸ್ತು, ಸರಿನಾ? ನೋಡಲ್ಪಡುವ ವಸ್ತು, ನೋಡುವವನು ಕಣ್ಣು. ಅಂದರೆ 2 ವಸ್ತುಗಳಿದೆ ಅಂತ. ನೋಡುವವನು ಇದ್ದಾನೆ, ನೋಡಲ್ಪಡುವ ವಸ್ತು ಇದೆ. ಅದೆಲ್ಲ ವೆರಿ ವೆಲ್. ಈಗ ನೋಡಿ, ಇಲ್ಲಿ ನಿಮ್ಮನ್ನೆಲ್ಲ ನನ್ನ ಕಣ್ಣು ನೋಡ್ತಾ ಇದೆ, ಪ್ರಪಂಚವನ್ನೆಲ್ಲ ನೋಡ್ತಾ ಇದೆ. ಯಾವುದು? ನನ್ನ ಕಣ್ಣು. ಅಷ್ಟು ಸಾಕು. ಈಗ ಒಂದು ಬೇರೆ ಹೆಸರು ಹೇಳ್ತೀನಿ, ಅದು ನೆನಪಿಗೆ ಬಂದುಬಿಡ್ತದೆ.
ನೋಡಲ್ಪಡುವ ವಸ್ತು, ಇದಕ್ಕೆ ದೃಶ್ಯ ಅಂತ ಹೇಳ್ತೀವಿ. ವೆರಿ ಸಿಂಪಲ್. ಆಮೇಲೆ ದೃಶ್ಯವನ್ನು ನೋಡುವವನು ಕಣ್ಣು, ಇದಕ್ಕೆ ದೃಕ್ ಅಂತ ಹೇಳ್ತೀನಿ. ಕಷ್ಟದ್ದೇನಲ್ಲ, ಅದು ಸಂಸ್ಕೃತ ಪದಗಳು. ನೋಡುವವನು ದೃಕ್, ನೋಡಲ್ಪಡುವ ವಸ್ತು ದೃಶ್ಯ, ಅಷ್ಟೇ. ವೆರಿ ಸಿಂಪಲ್, ಸಾಕು. ಈಗ ನೋಡಿ, ಇದು ಪ್ರಪಂಚ ಏನಿದೆಯೋ ಇದೆಲ್ಲವೂ ದೃಶ್ಯ. ಈ ದೃಶ್ಯವನ್ನು ನೋಡ್ತಾ ಇರೋದು ನನ್ನ ಕಣ್ಣು. ಅರ್ಥ ಆಯ್ತಲ್ಲ? ಸಾಕದು. ಇವಾಗ ಇನ್ನೊಂದು ವಿಷಯಕ್ಕೆ ಬರೋಣ. ಈ ದೃಶ್ಯದ ಸ್ವಭಾವ, ದೃಕ್ಕಿನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಣ ಸ್ವಲ್ಪ. ಈಗ ನೋಡಿ, ಇದು ದೃಶ್ಯ ಯಾಕೆ ಅಂತ ಗೊತ್ತಾಗುತ್ತಲ್ಲ, ನೋಡಲ್ಪಡುವ ವಸ್ತು. ಇದು ದೃಕ್, ನೋಡುವವನು. ಇದಕ್ಕೂ ನನ್ನ ಕಣ್ಣಿಗೂ ಏನು ವ್ಯತ್ಯಾಸ ಅಂದರೆ, ಇದು ಜಡವಸ್ತು, ಜೀವ ಇಲ್ಲದ ವಸ್ತು, ಜಡವಸ್ತು. ಕಣ್ಣು ಚೈತನ್ಯವುಳ್ಳ ವಸ್ತು, ಸರಿನ್ರಾ? ಇದು ಜಡವಸ್ತು, ಇದು ಚೈತನ್ಯವುಳ್ಳ ವಸ್ತು. ಸೊ ಚೈತನ್ಯವುಳ್ಳ ವಸ್ತುವನ್ನು ದೃಕ್ ಅಂತ ಕರಿತೀವಿ, ಜಡವಸ್ತುವನ್ನು ದೃಶ್ಯ ಅಂತ ಹೇಳ್ತೀವಿ. ಅಲ್ಲಿಗೆ ಅರ್ಥ ಆಯ್ತಲ್ಲ? ಸೊ ನಮಗೆ ಪಕ್ಕ ಆಗೋಯ್ತು, ಏನೇನಿದೆಯೋ ಇದೆಲ್ಲವೂ ಜಡವಸ್ತು, ಸರಿನಾ? ಈ ಜಡವಸ್ತುವನ್ನು ನೋಡ್ತಾ ಇರುವ ನನ್ನ ಕಣ್ಣು ಇದೆಯಲ್ಲ, ಅದು ಚೈತನ್ಯವುಳ್ಳ ವಸ್ತು. ಸರಿನೋ ತಪ್ಪು? ವೆರಿ ವೆಲ್, ವೆರಿ ವೆಲ್. ಆಮೇಲೆ ಹಾಂ, ಎಸ್ ಎಸ್. ಮಾಸ್ಟ್ರು ಪ್ರಶ್ನೆ ಒಂದು ಹಾಕಿದ್ದಾರೆ, ನನ್ನ ಮಾತುಗಳಲ್ಲಿ ಅವ್ರಿಗೆ ಉತ್ತರ ಸಿಗುತ್ತೆ. ನಾನು ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ಸಂಗತಿಗಳಿದೆಯಲ್ಲ, ಇದು ಒಂದೇ ಸಲಕ್ಕೆ ಇದಾಗೋದಿಲ್ಲ, ಆ ಚಿಂತನೆ ಅದು ಬರ್ತದೆ. ಈಗಲೇ ಗೊತ್ತಾಗೋಗ್ಬಿಡ್ತದೆ. ಮಾಸ್ಟ್ರು ಏನೋ ಒಂದು ಪ್ರಶ್ನೆ ಹಾಕಿದರು. ನೋಡಲ್ಪಡುವ ವಸ್ತು ಜಡ ಅಂತ ಹೇಳಿದ್ವಿ, ಜಡ. ನೋಡುವವನು ಚೈತನ್ಯವುಳ್ಳ ವಸ್ತು ಅಂತ ನಾನು ಹೇಳಿದೆ. ಅದು ಒಂದು ನಾಲೆಡ್ಜಿನ ಒಂದು ಅಂಶ, ಅದು ಪಕ್ಕಾ ಆಯಿತು. ಈಗ ಪುನಃ ಅದ್ರ ಸ್ವಭಾವಕ್ಕೆ ಬಂದೆ. ಇದು ನೋಡಲ್ಪಡುವ ವಸ್ತು ಏನಿದೆಯೋ ಅದು ಜಡವಸ್ತು ಅಂತ ಹೇಳಿದ್ದೀನಿ. ನೋಡುವುದು ಯಾವುದೋ ಅದು ಚೈತನ್ಯವುಳ್ಳ ವಸ್ತು. ಕಣ್ಣು ಚೈತನ್ಯವುಳ್ಳ ವಸ್ತು, ಇದು ಜಡವಸ್ತು. ಇದಾಯಿತು. ಆಮೇಲೆ ಇನ್ನೊಂದು ಸ್ವಲ್ಪ ಸ್ವಭಾವವನ್ನು ಚೇಂಜ್ ಮಾಡ್ಕೊಳ್ಳೋಣ. ಜಡವಸ್ತುವಿಗೆ ಇದಕ್ಕೆ ಯಾವುದೂ ಅರಿವಾಗುವುದಿಲ್ಲ. ಜಡವಸ್ತುವಿಗೆ ಯಾವುದೂ ಅರಿವಾಗುವುದಿಲ್ಲ. ಇದು ಜಡವಸ್ತು. ಹಿಂಗೆ ತಿರುಗಿಸ್ತೀನಿ, ಏನಪ್ಪ ನಿನ್ನ ಎದುರಿಗಿರೋರು ಯಾರಪ್ಪ ಅಂತ ಕೇಳಿದ್ರೆ ಪುಸ್ತಕ ಏನು ಉತ್ತರ ಹೇಳುತ್ತೆ? ಹೇಳಲ್ಲ. ಕಣ್ಣನ್ನು ತಿರುಗಿಸಿದಾಗ ಅಲ್ಲಿ ಯಾರು ಕೂತಿದ್ದಾರೋ ಅಂದರೆ ಕಣ್ಣೇನು ಮಾಡ್ತದೆ? ಎಸ್, ಅವರು ಇಂಥವರು ಅಂತ ಹೇಳ್ತದೆ. ಅದೇ ಚೇತನ ಉಳ್ಳ ವಸ್ತು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ನಮಗೆ ಗೊತ್ತಾಗಲಿ ಅಂತ. ಈಗೇನು ಸ್ವಲ್ಪ ಮುಂದಕ್ಕೆ ಬರ್ತೀನಿ, ವಿಷಯದ ಮುಂದಕ್ಕೆ ಬರ್ತೀನಿ. ಎಸ್, ಪುಸ್ತಕವನ್ನು ಜಡವಸ್ತು ಅಂತ ಹೇಳಿದೆ. ಇದು ನೋಡಲ್ಪಡುವ ವಸ್ತು ಜಡವಸ್ತು ಆಯಿತು, ಇದು ನೋಡಲ್ಪಡುವ ವಸ್ತು ಜಡವಸ್ತು ಆಯಿತು. ಚೈತನ್ಯ ವಸ್ತು ಮಾತ್ರ ನನ್ನ ಕಣ್ಣು. ಸಾಕಷ್ಟು. ಇದು ರಿಪಿಟೇಷನ್ ಆಯಿತು. ಸ್ವಲ್ಪ ಮನವರಿಕೆ ಆಗಲಿ ಅಂತ ಹೇಳ್ತೀನಿ. ಈಗ ಮುಂದಕ್ಕೆ ನೋಡಿಕೊಳ್ಳಿ ಒಂದು ಸ್ವಲ್ಪ. ಇದೊಂದಾಯಿತು. ಇವಾಗ ಇದ್ರ ಜಾಗದಲ್ಲಿ ವಸ್ತು, ಇದು ನೋಡಲ್ಪಡುವ ವಸ್ತು. ಇಲ್ಲಿ ನೀರಿನ ಹನಿ ಇದೆ ಅಂತ ಇಟ್ಕೊಳ್ಳಿ. ನೀರಿನ ಹನಿ ತೊಟ್ಟಿಗ್ತಾ ಇದೆ, ಒಂದು ತೊಟ್ಟು. ನನ್ನ ಕಣ್ಣು ನೀರಿನ ಹನಿಯನ್ನು ನೋಡ್ತಾ ಇದೆಯಾ? ನೋಡ್ತಾ ಇದೆ. ಮಳೆ ಬರೋದನ್ನು, ಮಳೆ ಹನಿಗಳನ್ನು ನೋಡ್ತದೆ. ಮಳೆ ಹನಿ, ನೀರಿನ ಹನಿ, ಅದು ದೃಶ್ಯ. ಸಾಕು.
ಕಣ್ಣು ದೃಕ್, ಅದು ಸಾಕು. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ. ಆ ಕಣ್ಣಿನ ಹನಿ ಇದೆಯಲ್ಲ, ಹನಿ ಕಾಣಿಸ್ತಾ ಇದೆ, ಇಲ್ಲಿ ನನಗೆ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತದೆ. ಒಂದು ಹನಿ ನನ್ನ ಕಣ್ಮೇಲೆ ಬಿದ್ದುಬಿಡ್ತು. ಒಂದು ಹನಿ, ನೀರಿನ ಹನಿ ಕಣ್ಮೇಲೆ ಬಿದ್ದುಬಿಡ್ತು. ಕಣ್ಮೇಲೆ ಬಿದ್ದುಬಿಡ್ತು ಅಂತ ಹೇಳಿದ್ರೆ ನೀರಿನ ಹನಿಗೆ ಏನಂತ ಹೆಸರು ಕೊಟ್ಟಿದ್ದೆ? ದೃಶ್ಯ ಅಂತ ಹೆಸರು ಕೊಟ್ಟಿದ್ದೆ. ಕಣ್ಣಿಗೆ ದೃಕ್ ಅಂತ ಹೆಸರು ಕೊಟ್ಟಿದ್ದೆ. ಈಗ ನೀರಿನ ಹನಿ ಕಣ್ಣನ್ನು ಸೇರಿಕೊಂಡಿರೋದ್ರಿಂದ ದೃಶ್ಯ ಮತ್ತು ದೃಕ್ ಎರಡೂ ಜೋಡಿ ಆದವು. ಒಪ್ಕೊಳ್ತೀರಾ? ಮನವರಿಕೆ ಆಯಿತು. ವೆರಿ ವೆಲ್. ಈಗ ನೋಡಿ, ಈಗ ಆ ನೀರಿನ ಹನಿ ಕಣ್ಣಲ್ಲಿ ಸೇರ್ಕೊಂಡು ಬಿಡ್ತಲ್ಲ, ನೀರಿನ ಹನಿ ಪ್ರತ್ಯೇಕವಾಗಿ ನಿಮಗೆ ಕಾಣಿಸುತ್ತಾ? ಪ್ರತ್ಯೇಕವಾಗಿ ಕಾಣಿಸುವುದಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯಿತು. ಈಗ ನಾನು ಒಬ್ಬರು ಮೇಷ್ಟ್ರಾಗ್ಬಿಟ್ಟು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಪ್ರಪಂಚದಲ್ಲಿ ಎಷ್ಟು ಬಗೆಯ ವಸ್ತುಗಳಿದೆ ಅಂತ ಪ್ರಶ್ನೆ ಹಾಕ್ಕೊಂಡೆ. ನಾನು ಹೇಳ್ತಾ ಇದ್ದೀನಿ 2 ಬಗೆಯದು. ಒಂದು ದೃಶ್ಯ ಇದೆ, ಇನ್ನೊಂದು ದೃಕ್ಕಿದೆ. ಸಾಕು, ಅಷ್ಟೇ ಉತ್ತರ ಸಾಕು. ಅದ್ರ ಸ್ವಭಾವ ಇದ್ರ ಸ್ವಭಾವ ಏನು? ದೃಶ್ಯದ ಸ್ವಭಾವ ಜಡ, ದೃಕ್ಕಿನ ಸ್ವಭಾವ ಚೇತನ. ಅಷ್ಟೇ ಸಾಕು, ಮುಂದಕ್ಕೇನು ಬೇಡ. ಆ ದೃಶ್ಯ ಮತ್ತು ದೃಕ್ ಎರಡು ಒಂದೇ ಆದಾಗ ದೃಶ್ಯ ಏನಾಗುತ್ತೆ? ಮಾಯವಾಗುತ್ತೆ. ಹೌದಾ? ಇದು ಪ್ರಶ್ನೆ ಮತ್ತು ಉತ್ತರಗಳು ಸರಿ ಹೋಯಿತು. ಸರಿ ಆಯಿತಾ? ಈಗ ನಮ್ಮ ಬಿಲ್ಲಪ್ ಸರ್ ಒಂದು ಪ್ರಶ್ನೆ ಹಾಕಿದರು. ಅವರು ಹೇಳಿದರು, ಒಂದು ಹಸು ನೋಡ್ತೀನಿ, ಅದು ನೋಡಲ್ಪಡುವ ವಸ್ತು, ಹೌದಾ? ಅದು ಜಡನಾ ಅಂತ ಒಂದು ಪ್ರಶ್ನೆ ಹಾಕಿದ್ರು. ಇರಲಿ ಸರಿ ಇದೆ, ಅದು ಹಾಕಿದ್ದು ಸರಿ ಇದೆ. ಈಗ ನನ್ನ ಪ್ರಶ್ನೆಗೆ ಇದು ಮಾಡ್ಕೊಳ್ಳಿ. ನಂದು ಒಂದು ಪ್ರಶ್ನೆ ಹಾಕ್ಕೊಳ್ತೆ. ಇವಾಗ ಇಲ್ಲಿ ನನ್ನ ಕೈ ಇದೆ. ಈ ಹಸ್ತವನ್ನು ನೋಡ್ತಾ ಇರೋದು ಯಾವುದು? ನನ್ನ ಕಣ್ಣು. ನನ್ನ ಕಣ್ಣು ದೃಕ್ಕಾದರೆ ನನ್ನ ಕೈ ಏನು? ದೃಶ್ಯ ಆಯಿತು. ದೃಶ್ಯದ ನನ್ನ ಲೆಕ್ಕದ ಪ್ರಕಾರ ಕೈ ಅನ್ನೋದು ಎಂಥ ವಸ್ತು ಆಗಿರಬೇಕು? ಜಡವಸ್ತು ಆಗಿರಬೇಕು. ಯಾಕೆ ಜಡವಸ್ತು ಅದು ಅಂದರೆ, ನಾನು ನೆಗೆದು ಬಿದ್ದರೆ ಇದನ್ನು ಸುಟ್ಟಾಕ್ಬಿಡ್ತಾರೆ ಅಲ್ವೇ? ಜಡ ಅಲ್ವಾ ಇದು? ಹೌದು. ಯಾಕೆ ಅಂದರೆ ಇದು ಚೈತನ್ಯ ಉಳ್ಳ ವಸ್ತು ಅಲ್ಲ. ಚೈತನ್ಯ ಇರೋದು ಮಾತ್ರ ಕಣ್ಣಿಗೆ. ಅದು ಒಂದು ಸ್ವಲ್ಪ ಕಷ್ಟದ ವಿಷಯ. ಯಾಕೆ ಅಂದರೆ ಈಗ ಇಬ್ಬರು ಮನುಷ್ಯರೇ ಸೇರ್ತಾರೆ, ಬಿಟ್ಬಿಡಿ. ನಾನು ನೋಡೋನು ಆಗಿರ್ತೀನಿ, ನೋಡಲ್ಪಡುವವನು ಆಗಿರ್ತೀನಿ. ಹೌದು. ಅವಾಗ ಹಿಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು. ಎಸ್, ಅದನ್ನು ಬಿಡಿಸ್ಬೇಕಷ್ಟೇ. ಅದು ಅದಾಯ್ತು. ನೋಡುವವನು ನಾನೇ ಆಗಿರ್ತೀನಿ, ನೋಡಲ್ಪಡುವವನು ನಾನಾಗಿರ್ತೀನಿ. ಆಯಿತು. ನಾನು ನೋಡ್ತೀನಿ, ನಾವಿಬ್ರು ಸೇರಿದ್ದೀವಿ. ನಾನು ನೋಡ್ತಾ ಇರ್ಬೇಕಾದ್ರೆ ನೀವು ನೋಡಲ್ಪಡುವವರಾಗ್ತೀರಿ. ನೀವು ನೋಡ್ಬೇಕಾದ್ರೆ, ನನ್ನನ್ನು ನೋಡ್ಬೇಕಾದ್ರೆ ನೀವು ಹೆಂಗೆ ಅರ್ಥ ಮಾಡ್ಕೋಬೇಕು? ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಈಗ ನನ್ನ ಪ್ರಶ್ನೆಗಳಿಗೆ ಉತ್ತರ ನೀವು ಕೆಲವು ಸಲ ಕೊಟ್ರಿ. ದೃಕ್ ಮತ್ತು ದೃಶ್ಯ ಅವೆರಡೂ ಸೇರಿಕೊಂಡಾಗ ದೃಶ್ಯ ಏನಾಗುತ್ತೆ ಅಂದರೆ ಮಾಯವಾಗುತ್ತೆ ಅಂತ ಒಂದು ವಿಷಯ, ಅದು ಇದಾಗ್ತದೆ. ನಂತರದಲ್ಲಿ ವಿಷಯಕ್ಕೆ ಬರ್ತೀನಿ. ನಾನು ನನ್ನ ಕೈಯನ್ನು ಹೇಳಿದೆ, ನಾನು ನನ್ನ ಕಣ್ಣನ್ನು ಹೇಳಿದೆ, ಇದು ದೃಶ್ಯ ಅಂತ ಹೇಳಿದೆ, ಇದು ದೃಕ್ ಅಂತ ಹೇಳಿದೆ. ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ, ಅಷ್ಟೇ ಸಾಕೋದು. ಅದು ಮುಂದಕ್ಕೂ ಬರ್ತದೇನು ಬೇಡ. ಈಗ ಇನ್ನೊಂದು ಪ್ರಶ್ನೆಯನ್ನು ಹಾಕ್ತೀನಿ ನಾನು. ಪ್ರಶ್ನೆ: ಕಣ್ಣು ದೃಕ್ ಚೇತನವುಳ್ಳ ವಸ್ತು, ಸರಿನಾ? ಅಲ್ಲಿಗೂ ಅದು ಸಾಕು. ಕಣ್ಣಿಗೆ ಶಾರ್ಟ್ ಸೈಟ್ ಬರ್ತದೆ, ಅಂದರೆ ಹತ್ತಿರದ್ದು ಮಾತ್ರ ಕಾಣಿಸುತ್ತೆ, ದೂರದ್ದು ಕಾಣಿಸೋದು. ಅದು ಶಾರ್ಟ್
ಫಸ್ಟ್ ಸೈಟ್ ಇದೆ. ಕಣ್ಣಿಗೆ ದೂರದ ವಸ್ತು ಕಾಣಿಸಲ್ಲ, ಅದಕ್ಕೆ ಲಾಂಗ್ ಸೈಟ್ ಅಂತ ಹೇಳ್ತಾರೆ. ಕೆಲವು ಸಲ ವಸ್ತುಗಳು ಕಾಣದಂತೆ ಅಂಧತ್ವ ಬರ್ತದೆ ಕಣ್ಣಿಗೆ, ಸರಿನಾ? ಅವಾಗ ಕಣ್ಣು ಕಾಣಿಸಲ್ಲ. ಈಗ ಒಂದು ಪ್ರಶ್ನೆ, ಏನು ಕಣ್ಣಿತ್ತೋ, ಚೇತನವುಳ್ಳ ವಸ್ತು ಅಂತ ಏನಿತ್ತೋ ಅದರ ಸ್ವಭಾವವನ್ನು ನೋಡ್ಕೊಳ್ಳೋದಕ್ಕೆ ಕಣ್ಣಿನ ಕೈಲಿ ಆಗಲ್ಲ. ಸ್ವಲ್ಪ ಕಷ್ಟ ಆಯ್ತಾ ನಿಮಗೆ? ಅಂದರೆ ಕಣ್ಣಿನ ತೊಂದರೆಯು ಕಣ್ಣಿಗೆ ಗೊತ್ತಾಗಲ್ಲ ಅಂತ ಅರ್ಥ. ಇರಲಿ, ಅದಕ್ಕೆ ಬರ್ತೀನಿ. ನಮ್ಮ ಜಗನ್ನಾಥ ಏನು ಹೇಳಿದರು, ಕಣ್ಣಿನ ತೊಂದರೆ ಕಣ್ಣಿಗೆ ಗೊತ್ತಾಗಲ್ಲ. ಸೊ ಕಣ್ಣಿನ ತೊಂದರೆಯನ್ನು ಕಂಡಿಡ್ಕೊಳ್ಳುವಂಥ ಒಂದು ವಸ್ತು ನಿಮ್ಮಲ್ಲಿದೆ, ಅದ್ಯಾವುದು? ಮನಸ್ಸು ಅಲ್ವೇ? ಸೊ ಮನಸ್ಸಿಗೆ ಕಣ್ಣಿನ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಬದಲಾವಣೆ ಆಯಿತು. ಮೊದಲು ಕಣ್ಣನ್ನು ದೃಕ್ ಅಂತ ಹೇಳ್ತಾ ಇದ್ದೆ, ಈಗ ಕಣ್ಣು ಬದಲಾಯಿಸಿತು, ಕಣ್ಣು ದೃಶ್ಯ ಆಯಿತು, ಮನಸ್ಸು ದೃಕ್ಕಾಯಿತು. ಮನಸ್ಸೇನಾಯಿತು? ದೃಕ್ಕಾಯಿತು. ಈಗ ನನ್ನ ಪ್ರಕಾರ, ನಿಯಮದ ಪ್ರಕಾರ ನೋಡಲ್ಪಡುವ ವಸ್ತು ಕಣ್ಣು ಜಡವಾಗುತ್ತೆ, ನೋಡುವ ವಸ್ತು ಚೈತನ್ಯವುಳ್ಳ ವಸ್ತು ಆಗುತ್ತೆ ನಿಯಮದ ಪ್ರಕಾರ. ಆದ್ದರಿಂದ ಮನಸ್ಸು ಚೈತನ್ಯವುಳ್ಳ ವಸ್ತು, ಕಣ್ಣು ಜಡ ವಸ್ತು. ಸ್ವಲ್ಪ ಯೋಚನೆ ಸಿಗುತ್ತೆ ಅಲ್ವ ಮಾಸ್ಟರ್ಜಿ? ಅಂದರೆ ಅರ್ಥ ಏನಾಯಿತು ಅಂದರೆ, ನಮಗೆ ಚೈತನ್ಯವುಳ್ಳ ವಸ್ತು ಸಂದರ್ಭಕ್ಕೆ ಅನುಸಾರವಾಗಿ ಏನಾಗಬಲ್ಲದು? ಜಡವಾಗಬಲ್ಲದು ಅಂತ. ಅಂದರೆ ನೋಡುವವನು, ನೋಡಲ್ಪಡುವವನು ಕೂಡ ಕೆಲವೊಮ್ಮೆ ಜಡವಾಗ್ತಾನೆ ಅಂತ. ಅದು ಮುಂದಕ್ಕೆ ಇದು ಬರ್ತಾ ಹೋಗ್ತದೆ. ನಾನು ಸ್ವಲ್ಪ ವಿವರವನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇವಾಗ ಮುಂದೆ ಏನು ವಿಷಯ ಇದು ಅಂತ ಹೇಳಿದರೆ, ಎಸ್, ಸ್ವಲ್ಪ ಅಂದರೆ ಅರ್ಥ ಏನಾಯಿತು ಅಂದರೆ, ಮನಸ್ಸನ್ನು ನೋಡುವವನು ಒಬ್ಬ ಇದ್ದಾನೆ ಅಂತ ಅರ್ಥ ಆಯ್ತಾ? ಮನಸ್ಸಿನ ಆಲೋಚನೆಗಳನ್ನು ನೋಡುವವನು ಒಬ್ಬ ಇದ್ದಾನೆ ನಮ್ಮ ಒಳಗಡೆ. ಮನಸ್ಸಿನ ತರಂಗಗಳನ್ನು, ಮನಸ್ಸಿನ ಆಲೋಚನೆಗಳನ್ನು, ಮನಸ್ಸಿನ ಕೋಪವನ್ನು, ಮನಸ್ಸಿನ ಶಾಂತತೆಯನ್ನು, ಮನಸ್ಸಿನ ಧೈರ್ಯವನ್ನು, ಮನಸ್ಸಿನ ಲಕ್ಷಣಗಳನ್ನು ನೋಡಿಕೊಳ್ಳುವಂಥ ಒಂದು ವಸ್ತು ನಮ್ಮಲ್ಲಿದೆ. ಆ ವಸ್ತುವನ್ನೇ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಜೀವಾತ್ಮ ಅಂತ ಕರಿತೀವಿ. ಜೀವಾತ್ಮ ನಮ್ಮೊಳಗಡೆ ಇದೆ. ಜೀವಾತ್ಮವೇ ಈ ಮನಸ್ಸನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತೆ. ಸ್ವಲ್ಪ ಕಷ್ಟ ಅನಿಸುತ್ತೆ, ಇರಲಿ ನೋಡೋಣ, ಸ್ವಲ್ಪ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಹೋಗೋಣ. ಎಸ್, ಹಾಗಾದರೆ ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ದೇಹ, ಶರೀರ, ಜಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಶರೀರ ಜಡ, ಕಣ್ಣು ಮಾತ್ರ ಚೈತನ್ಯವುಳ್ಳ ವಸ್ತು ಅಂತ ಅಂದ್ಕೊಂಡಿದ್ದೆ. ಕೊನೆಗೇನಾಯಿತು? ಕಣ್ಣು ಕೂಡ ಜಡ ಅಂತ ಆಯಿತು. ಕಣ್ಣು ಜಡ, ಮನಸ್ಸು ಮಾತ್ರ ಚೈತನ್ಯವುಳ್ಳ ವಸ್ತು ಅಂತ ಅಂದ್ಕೊಂಡೆ. ಹೌದು. ಕೊನೆಗೇನು ಬಂತು ಅಂದರೆ, ಮನಸ್ಸನ್ನೇ ನೋಡಿಕೊಳ್ಳುವಂತಹ ಮತ್ತೊಂದು ವಸ್ತು ಇದೆ. ಅದನ್ನೇ ನಾವು ಆತ್ಮ ಅಥವಾ ಜೀವಾತ್ಮ ಅಂತ ಹೇಳ್ತೀವಿ. ಜೀವಾತ್ಮ ಜಡವುಳ್ಳ ವಸ್ತು, ಜೀವಾತ್ಮ ಚೈತನ್ಯವುಳ್ಳ ವಸ್ತು, ಮನಸ್ಸು ಜಡ ವಸ್ತು.
ಸ್ವಲ್ಪ ಯೋಚನೆ ಮನಸ್ಸು ಏನಾಗ್ತದೆ, ಜಡವಸ್ತು ಆಗ್ತದೆ. ಅಂದರೆ ಮನಸ್ಸಿನ ಆಲೋಚನೆಗಳು, ಬುದ್ಧಿಯ ಆಲೋಚನೆಗಳು, ಬುದ್ಧಿ ಇವೆಲ್ಲ, ಆಮೇಲೆ ನಾನು ಅನ್ನುವ ಒಂದು ಅಂಶವೂ ಕೂಡ ಇದೆ ಅಂತ ಹೇಳಿದ. ಇವೆಲ್ಲ ಜಡ ವಸ್ತುಗಳು. ಅತ್ಯಂತ ಚೈತನ್ಯವುಳ್ಳ ವಸ್ತು ಯಾವುದು ಅಂತ ಹೇಳಿದ್ರೆ ಆತ್ಮ ಅಂತ. ಎಸ್, ಈ ಆತ್ಮನ ಪ್ರಗತಿಯನ್ನು ಮಾಡಿಕೊಳ್ಳೋದೇನೆ ಮನುಷ್ಯ ಜೀವನದ ಸಾರ್ಥಕತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಅದಕ್ಕೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಹೇಳ್ತೀವಿ 3 ಭಾಗವನ್ನು ಮಾಡ್ಕೊಂಡಿದ್ವಿ ಮನುಷ್ಯರಲ್ಲಿ. ಒಂದು ಪ್ರಾಣಿ ಮನುಷ್ಯ ಅಂತ, ಇನ್ನೊಂದು ಮಾನವ ಮನುಷ್ಯ ಅಂತ, ಇನ್ನೊಂದು ದೇವಮಾನವ ಮನುಷ್ಯ ಅಂತ. ಇವು ನಮ್ಮಲ್ಲಿ ತಾಂತ್ರಿಕವಾಗಿ ಸಾಹುಕಾರ ಆಗ್ತಾ ಹೋಗ್ತದೆ. ಒಂದು ಇವತ್ತು 1000 ರೂಪಾಯಿ ಸಾಹುಕಾರ, ನಾಳೆ 1 ಲಕ್ಷ ರೂಪಾಯಿ ಸಾಹುಕಾರ, ಆಮೇಲೆ ಕೋಟಿ ಸಾಹುಕಾರ, ಆಮೇಲೆ ಕೋಟಿ 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 ಸಾಹುಕಾರ, ಆಮೇಲೆ ಎಂತೆಂಥದ್ದು ಸಾಹುಕಾರ, ಆಮೇಲೆ ಹೋಗ್ಬೇಕಾದ್ರೆ ಏನಾದ್ರು ತಗೊಂಡು ಹೋದ್ನಾ ಅಂದರೆ ಏನೂ ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಇರಲಿ, ಅದು ಬೇರೆ ಮಾತಾಯಿತು. ಈಗ ಸ್ನೇಹಿತರೆ, ಇನ್ನೊಂದು ವಿಷಯಕ್ಕೆ ಈಗ ಬರಬೇಕು. ಈಗ ಒಂದು ಸ್ವಲ್ಪ ಗಂಭೀರವಾಗಿರ್ತದೆ. ಈ ಜೀವಾತ್ಮ ಅಂತ ಏನು ಹೇಳಿದ್ನೋ ಅದನ್ನು ನೋಡಿ. ಕಣ್ಣನ್ನು ನೋಡೋರು ನಮ್ಮೊಳಗಡೆ ಇದೆ ಮನಸ್ಸು, ಮನಸ್ಸನ್ನು ನೋಡೋರು ನಮ್ಮೊಳಗಡೆ ಇದೆ, ಅದಕ್ಕೆ ಜೀವಾತ್ಮ ಅಂತ ಹೇಳ್ತೀವಿ. ಈಗ ನೋಡಿ, ಜೀವಾತ್ಮವನ್ನು ನೋಡುವವರು ಯಾರಾದರೂ ಇದ್ದಾರ ಒಳಗಡೆ? ಜೀವಾತ್ಮವನ್ನು ನೋಡುವವರು ಯಾರಾದರೂ ನಮ್ಮ ಒಳಗಡೆ ಇದ್ದಾವೆ. ಜೀವಾತ್ಮ ಒಳ್ಳೆಯದೋ ಕೆಟ್ಟದೋ ಅಂತ ನೋಡೋರು ಯಾರಾದರೂ ಇದ್ದಾರಾ ಅಂತ ಪ್ರಶ್ನೆ ಹಾಕಿದರೆ ಇಲ್ಲ. ಅದೇನೇ ಅಂತ್ಯ. ಅತ್ಯಂತ ಶ್ರೇಷ್ಠವಾಗಿರುವುದು ಜೀವಾತ್ಮ. ಅಲ್ಲಿಗೆ ಸಾಕು. ಈಗ ಇನ್ನೊಂದು ಪ್ರಶ್ನೆಯನ್ನು ಹಾಕ್ಕೊಳ್ತೀನಿ. ಜೀವಾತ್ಮದ ಸ್ವಭಾವ ಏನು? ಮನಸ್ಸಿನ ಸ್ವಭಾವ ಅಂತ ಅಲ್ಲ, ಬುದ್ಧಿಯ ಸ್ವಭಾವ ಇದೆ. ಜೀವಾತ್ಮದ ಸ್ವಭಾವ ಏನು ಅಂತ ಹೇಳಿದ್ರೆ, ಜೀವಾತ್ಮದ ಸ್ವಭಾವ ಅದಕ್ಕಿಂತ ಹೆಚ್ಚಾಗಿ 1-2 ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ವಿದ್ಯುತ್ತು ಬೆಳಕನ್ನು ನೀಡುವ, ವಿದ್ಯುತ್ ಶಕ್ತಿಗೆ ಬೆಳಕನ್ನು ನೀಡುವಂಥದ್ದಿದೆ, ಅದು ಕೆಲಸವನ್ನು ಮಾಡುತ್ತೆ. ಬೆಂಕಿ ಶಕ್ತಿ, ಅದು ಶಾಖವನ್ನು ಕೊಡ್ತದೆ, ಅದ್ರ ಗುಣ, ಅದು ಶಾಖದ ಗುಣ. ಹಾಗೇನೆ ಆತ್ಮ ಅಂತ ಏನು ಹೇಳಿದೆ, ಜೀವಾತ್ಮ ಅಂತ ಹೇಳಿದೆ, ಅದರ ಸ್ವಭಾವ ಏನು ಅಂತ ಹೇಳಿದರೆ, ಜೀವಾತ್ಮ ಅರಿವನ್ನು ಉಂಟು ಮಾಡುತ್ತದೆ. ಅರ್ಥ, ಜೀವಾತ್ಮ ಇದ್ದರೆ ಮಾತ್ರ ವಸ್ತುವಿನ ಅರಿವಾಗುತ್ತದೆ ಅಂತ. ಇದೇನ್ರ ಹಿಂಗೆ ಹೇಳ್ತಿರಲ್ಲ ನೀವು ಅಂತ. ಒಂದು ಎಣ ಇದೆ. ಜೀವಾತ್ಮ ಶರೀರವನ್ನು ತೊರೆದೋಗಿದ್ದಾನೆ. ಅದ್ರ ಮುಂದೆ ಹೋಗಿ, ಸಾರಿ ನಾಗರಾಜಪ್ಪ ಅವರೇ, ಅವ್ರು ಇಲ್ವಲ್ಲ, ಇದನ್ನು ಹಣ್ಣು ತಗೊಳ್ರಿ ಅಂದರೆ ಅರಿವಾಗುತ್ತೆ, ಅದಕ್ಕೆ ಅರಿವಾಗೋದಿಲ್ಲ. ಅಂದರೆ ಜೀವಾತ್ಮದ ಮುಖ್ಯವಾದ ಲಕ್ಷಣ ಏನು ಅಂದರೆ ಅರಿವು ಮಾಡಿಕೊಳ್ಳುವುದು ಅಂತ. ಜೀವಾತ್ಮದ ಮುಖ್ಯ ಲಕ್ಷಣ ಅರಿವು ಮಾಡಿಕೊಳ್ಳೋದು ಅಂತ. ಸೊ ಈಗ ಅದರಲ್ಲಿ ಹಸು ಅದು ಅರಿವು ಮಾಡಿಕೊಳ್ತದೆ, ಅದರಲ್ಲೂ ಕೂಡ ಜೀವಾತ್ಮ ಇದೆ ಅಂತ ಹೇಳ್ತೀವಿ. ಆದರೆ ಹಸುವಿನ ಶರೀರ ಮಾತ್ರ ಜಡ ಅಂತ ಆಗ್ತದೆ. ಮನುಷ್ಯ ಅಂತ ಹೇಳಿದರೂ ಕೂಡ ನೋಡುವವನು ನಾನೇ, ನೋಡಲ್ಪಡುವವನು ನಾನೇ ಅಂತ ಹೇಳಿದರೆ ನಾವು ಅತ್ಯಂತ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡ್ತಾ ಹೋದರೆ ಇಲ್ಲಿ ಎರಡು ಅನ್ನೋದೇ ಇಲ್ಲ, ಒಂದೇ ಒಂದಿರೋದು. ಅದನ್ನು ಅದ್ವೈತ ಅಂತ ಹೇಳ್ತೀವಿ ಮಾಸ್ಟರ್ಜಿ. ಇಲ್ಲಿ ಎರಡು ಅನ್ನೋದೇ ಇಲ್ಲ, ಇರೋದು
ದೇಹದಲ್ಲಿರೋದು ಒಂದೇ ಒಂದು, ಅದು ಶಾಶ್ವತವಾಗಿರೋದು. ಅದೇ ಯಾವುದು ಅಂದರೆ ಅದು ಆತ್ಮ ಅಂತ ಹೇಳ್ತೀವಿ. ಇದು ಇಷ್ಟು ವಿವರವನ್ನು ನಾವು ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ಇವಾಗ ಇನ್ನೊಂದು ನಾನು ಸ್ವಲ್ಪ ಒಂದು ಜೀವಾತ್ಮ ಅಂತ ಏನು ಹೇಳಿದೆ, ಅದರ ಲಕ್ಷಣ ಏನು ಅಂತ ಕೇಳಿದರೆ ಇಷ್ಟೇ ಹೇಳಬೇಕು, ಅರಿವನ್ನು ಉಂಟು ಅರಿವನ್ನು ಗ್ರಹಿಸುತ್ತದೆ ಅಂತ, ಜ್ಞಾನವನ್ನು ಗ್ರಹಿಸುತ್ತದೆ, ವಸ್ತುವನ್ನು ಅರಿವು ಮಾಡಿಕೊಳ್ತದೆ ಅಂತ. ಅಲ್ಲಿಗೆ ಅದು ಅಷ್ಟು ಸಾಕು ಮಾಡ್ತೀನಿ ಸ್ನೇಹಿತರೆ. ಇವಾಗ ಅಮ್ಮ ನನ್ನ ಕಡೆ ಗಮನ ಕೊಡಬೇಕು ಪ್ಲೀಸ್. ನಂದು ಒಂದು ಕೆಟ್ಟ ಬುದ್ಧಿ, ನಂದು ನಿಜವಾಗ್ಲೂ ಕೆಟ್ಟ ಬುದ್ಧಿ. ನಾನು ಪಾಠ ಮಾಡ್ಬೇಕಾದ್ರೆ ಯಾವನಾದರೂ ಹುಡುಗರು ಹತ್ಲಾಗಿತ್ಲಾಗ ನೋಡಿಬಿಡ್ರಿ ಭಾಳ ಬಿಡ್ತಾ ಇದ್ದೆ ಸ್ನೇಹಿತರೆ. ನಂದು ಅದೊಂದು ಕೆಟ್ಟ ಬುದ್ಧಿ, ಯಾಕೋ ಏನೋ ಗೊತ್ತಿಲ್ಲ. ಇವಾಗ ನಾನು ಏನು ಅಂತ ಹೇಳಿ, ನನ್ನ ತರಗತಿಯಲ್ಲಿ ನಾನು ಸುಪ್ರೀಮಪ್ಪ ಅಂತ ಭಾವನೆಗಳು ಬರ್ತದೆ. ಅದಕ್ಕೆ ಇರಲಿ ನಾನು ನಿಮ್ಮದನ್ನೇನು ಇದು ಮಾಡಲಿಲ್ಲ. ಈಗ ನನ್ನ ದೌರ್ಬಲ್ಯವನ್ನು ನಾನು ಹೇಳ್ಕೊಂಡೆ, ಸಾರಿ. ಇವಾಗ ಒಂದು ಸ್ವಲ್ಪ ಮುಂದಕ್ಕೆ ವಿಷಯಕ್ಕೆ ಹೋಗ್ತೀನಿ ಸ್ನೇಹಿತರೆ. ಈಗ ನೋಡಿ ಅದು ಇದಾಗ್ಬಿಡ್ತದೆ. ಎಸ್, ಈಗ ನನ್ನ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ನಾವು ಜ್ಯೋತಿಯನ್ನು, ಸಣ್ಣ ಜ್ಯೋತಿಯನ್ನು ದೊಡ್ಡ ಜ್ಯೋತಿಗೆ ಇದು ಮಾಡೋದು, ಆತ್ಮನನ್ನು ಅರ್ಪಿಸ್ಕೊಳ್ಳೋದು. ಪರಮಾತ್ಮ ನಾನು ನಿನ್ನೊಡನೆ ಸೇರಿಕೊಳ್ತೀನಿ ಅಂತ. ಅದಕ್ಕೆ ಜೀವನ್ ಮುಕ್ತಿ ಅಂತ ಹೇಳ್ತಾರೆ ಆಧ್ಯಾತ್ಮದಲ್ಲಿ. ಇರಲಿ, ಇವಾಗ ಅವನಲ್ಲಿ ಏನು ಶಕ್ತಿ ಇದೆಯೋ ಅಂಥ ಎಲ್ಲ ಶಕ್ತಿಗಳು ನನ್ನಲ್ಲಿ ಇದೆ ಅಂತ ನಾನು ಸಾವಿರಾರು ಸಲ ಹೇಳ್ತೀನಿ. ಹೆಂಗೆ ಹೇಳ್ತೀರಾ ನೀವು, ಕಂಡಿದ್ದೀರಾ ಅಂತ ಹೇಳಿದರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ, ನೀವು ಅದನ್ನು ಗ್ರಹಿಸ್ಬೋದು. ಈಗ ನೋಡ್ರಿ, ಇಲ್ಲಿ ಬೆಂಕಿ ಇದೆ, ಬೆಂಕಿ ಉರಿತಾ ಇದೆ. ಅದರ ಸಮೀಪದಲ್ಲಿ ಒಂದು ಕಬ್ಬಿಣದ ಗುಂಡನ್ನು ಇಡ್ತೀನಿ. ಸಮೀಪದಲ್ಲಿ ಗುಂಡನ್ನು ಇಡ್ತೀನಿ. 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಆ ಗುಂಡು ಅಲ್ಲಿ ಇಟ್ಟಿರ್ತೀನಿ. ಈಗ ಆ ಗುಂಡು ಏನು ಮಾಡ್ತು ಅಂತ ಹೇಳಿದ್ರೆ, ಬೆಂಕಿಯ ಶಾಖವನ್ನೆಲ್ಲ ತಾನು ಗ್ರಹಿಸ್ಕೊಳ್ತಾನೆ. ಈಗ ಆ ಗುಂಡನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಒಂದು ಕತ್ತಲಿನ ರೂಮ್ನಲ್ಲಿ ಇಡ್ತೀನಿ ಅಂತ ಇಟ್ಕೊಳ್ಳಿ, ಒಂದು ಗ್ಯಾಸ್ ಇಟ್ಕೊಳ್ಳಿ. ಆಗ ಸೂರ್ಯ ಏನು ಶಾಖ ಕೊಡ್ತಾ ಇದ್ನೋ ಆ ಎಲ್ಲ ಶಾಖವನ್ನು ಗುಂಡು ಕೊಡುತ್ತೋ ಇಲ್ವೋ? ಕೊಡುತ್ತೆ. ಅಷ್ಟು ಸಾಕು. ಕೊಡುತ್ತಾ ಎಸ್. ಈಗ ಒಂದು ಸ್ವಲ್ಪ ವಿಷಯಕ್ಕೆ ಬರೋಣ. ಆ ಪರಮಾತ್ಮ ಏನೇನು ಹೇಳಿದ್ನೋ ಅವನ ತುಣುಕು ನನ್ನಲ್ಲಿದೆ ಅಂದರೆ, ಅವನು ಮಾಡುವ ಕೆಲಸ, ಅವನು ಮಾಡುವ ಶಕ್ತಿ ಎಲ್ಲವನ್ನು ಈ ಆತ್ಮ ಮಾಡುತ್ತಾ ಹೆಂಗು, ಹೌದಾ? ಸೊ ನಿಮ್ಮಲ್ಲಿರುವ ಆತ್ಮ ಆ ಕೆಲಸವನ್ನು ಮಾಡ್ತದೆ. ಸ್ವಲ್ಪ ಕ್ಲಿಯರ್ ಆಯಿತು. ಎಸ್, ಅದು ಒಂದು ವಿಷಯಕ್ಕೆ ಬರ್ತದೆ. ಅದೊಂದು ಎಕ್ಸಾಂಪಲ್ ಅಷ್ಟೇ, ಅಲ್ಲಿಗೆ ಅದು ಸಾಕು. ಅಂದರೆ ನಾವೇನು ತಿಳ್ಕೊಳ್ಬೇಕಾಗ್ತದೆ, ಪರಮಾತ್ಮ ಎಲ್ಲೋ ಇದ್ದಾನೆ ಅದು ಕಟ್ಕೊಂಡು ನಮಗೇನಾಗಲ್ಲ, ಎಲ್ಲೋ ಇದ್ದಾನಪ್ಪ, ಅವನದು ಒಂದು ತುಣುಕು ನನ್ನಲ್ಲಿದೆ. ಅವನು ಏನು ಪರಮಾತ್ಮ ಏನು ಕೆಲಸ ಮಾಡ್ತಾನೋ ಅದನ್ನೆಲ್ಲವೂ ನಾನು ಕೆಲಸ ಮಾಡ್ತೀನಿ. ಪರಮಾತ್ಮ ಸತ್ಯ ಮತ್ತು ನಿತ್ಯ, ಹಾಗೇನೆ ಆತ್ಮ ಅನ್ನೋದಿದೆಯಲ್ಲ ಅದು ಕೂಡ ಸತ್ಯ ಮತ್ತು ನಿತ್ಯ. ಅದಕ್ಕೆ ಆತ್ಮ ಅಮರ ಅಂತ ಹೇಳ್ಕೊಳ್ತದೆ. ನಮ್ಮಲ್ಲಿರುವ ಆತ್ಮ ಇದೆಯಲ್ಲ ಅದು ಸತ್ಯ ನಿತ್ಯ, ಅದು ಎಸ್, ಅಷ್ಟಕ್ಕೆ ಸಾಕು. ಅದೊಂದು ಉದಾಹರಣೆಯಿಂದ. ಇನ್ನೊಂದು ಉದಾಹರಣೆಯನ್ನು ನಾನು ನಿಮಗೆ ಮನವರಿಕೆ ಮಾಡಿಕೊಡ್ತೀನಿ ಸ್ನೇಹಿತರೆ. ಸೂರ್ಯ ಏನಿದಾನೋ ಸ್ವಯಂ ಪ್ರಕಾಶಿತ ವಸ್ತು ಎಲ್ಲಿದೆ? ಆಕಾಶದಲ್ಲಿದೆ ಅಂತ. ಸರಿನಾ? ಸರಿ ತಾನೆ? ಈಗ ಇಲ್ಲಿ ಭೂಮಿಗೆ
ಸೂರ್ಯನ ಕಿರಣಗಳು ಮಾತ್ರ ಬರ್ತಾ ಇದ್ದಾವೆ. ಸರಿನಾ? ಸೂರ್ಯನ ಕಿರಣಗಳು ಮಾತ್ರ ಬರ್ತಾ ಇದ್ದಾವೆ. ಸೂರ್ಯ ಏನೇನು ಕೆಲಸ ಮಾಡಬೇಕೋ ಆ ಎಲ್ಲ ಕೆಲಸಗಳನ್ನು ಸೂರ್ಯನ ಕಿರಣಗಳು ಮಾಡ್ತವೆ. ಸರಿನಾ ತಪ್ಪು? ಹೌದಾ? ಸೊ ಪರಮಾತ್ಮ ಏನೇನು ಮಾಡಬೇಕೋ ಆ ಎಲ್ಲ ಕೆಲಸಗಳನ್ನು ಆತ್ಮ ಮಾಡುವಂಥ ಒಂದು ಶಕ್ತಿ ಇದೆಯೋ ಇಲ್ವೋ? ಇದೆ ಸ್ನೇಹಿತರೆ. ಇವಾಗ ನಮಗೆ ಇದರ ಅರಿವೇ ಆಗುವುದಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ ಈ ಅದು ಆ ಥರದಲ್ಲಿ ಬಂತು. ಇವಾಗ ನಾವು ಅಂಥದ್ದೊಂದು ಈಗ ಇಲ್ಲಿ ಒಂದು ವಿಷಯವನ್ನು ಇನ್ನೊಂದು ಸ್ವಲ್ಪ ಹೇಳ್ತೀನಿ. 2 ಪದಗಳನ್ನು ನೆನಪಿಟ್ಕೊಳ್ರಿ ಸಾಕು. ಸೂರ್ಯ ಇದ್ದಾನೆ ಅಂತ ಹೇಳಿದೆ, ಸೂರ್ಯನ ಕಿರಣಗಳು ಇದ್ದಾವೆ ಅಂತ ಹೇಳಿದೆ, ಅಷ್ಟೇ ಸಾಕು, ಮುಂದಕ್ಕೆ ಏನು ಬೇಡ. ಈಗ ನಂದು ಒಂದು ಸ್ವಲ್ಪ ಬದಲಾಯಿಸ್ಕೊಳ್ತೀನಿ. ಅಲ್ಲಿ ಸೂರ್ಯನ ಜಾಗದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅಂದ್ಕೊಳ್ರಿ, ಆಗ್ಬೋದಾ? ಪರಮಾತ್ಮ ಇದ್ದಾನೆ ಅಂತ. ಪರಮಾತ್ಮ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಏನು ಬೇಡ, ಸಾಕ್ಷಿ ಏನು ಬೇಡ. ಸೂರ್ಯ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಯಾವನಾರ ಕೊಡ್ತಾನ? ಸೂರ್ಯನನ್ನು ತೋರಿಸೋದಕ್ಕೆ ಇನ್ನೊಂದು ಸೂರ್ಯನ ಬರ್ತಾನೆ? ಸೂರ್ಯ ಅಂದರೆ ಅದು ಅಲ್ಟಿಮೇಟ್, ಅದು ಅದು ಸ್ವಯಂ ಪ್ರಕಾಶಿತ ವಸ್ತು, ಸ್ವಯಂ ಶಕ್ತಿಯ ವಸ್ತು. ಹಾಗೆ ಪರಮಾತ್ಮನೂ ಕೂಡ ಸ್ವಯಂ ವಸ್ತು. ಅವನ ತುಣುಗು ನಮ್ಮಲ್ಲಿ ಬಂದಿದೆ, ಅದು ರಿಪಿಟೇಷನ್. ಅದಕ್ಕೆ ನಾವು ಜೀವಾತ್ಮ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅಲ್ಲಿಗೆ ಸಾಕು. ಈಗ ನಾನು 2 ಪದವನ್ನು ಉಪಯೋಗಿಸೋದಕ್ಕೆ ಅಂತ ಹೇಳಿದೆ. ಸೂರ್ಯನನ್ನು ಪರಮಾತ್ಮ ಅಂತ ಕರ್ಕೊಂಡೆ, ಇದನ್ನು ಜೀವಾತ್ಮ ಅಂತ ಕರ್ಕೊಂಡೆ. ಇನ್ನು ಸ್ವಲ್ಪ ಕನ್ಫ್ಯೂಷನ್. ಇವಾಗ ಇನ್ನೊಂದು 2 ಪದವನ್ನು ಬಳಸ್ತೀನಿ ಅಷ್ಟೇ. ಒಂದು ಚಿತ್ ಅಂತ ಹೇಳಿದೆ. ಚಿತ್ ಅಂದರೆ ಪರಮಾತ್ಮನಿಗೆ ಕೊಟ್ಟಿರೋ ಹೆಸರು ಅಂತ ತಿಳ್ಕೊಳ್ಳಿ. ಯಾವುದು? ಚಿತ್ ಅಷ್ಟು ಸಾಕು. ಎಸ್, ಸೂರ್ಯನ ಕಿರಣಗಳು. ಹಾಗೆ ಚಿತ್ ಅಲ್ಲಿದೆ, ಆ ಪರಮಾತ್ಮನ ಕಿರಣಗಳು ಇಲ್ಲಿದ್ದಾವೆ. ಸರಿನಾ? ಒಳಗಡೆ ಇದ್ದಾವೆ, ಬಂದಿದ್ದಾವೆ. ಅದು ಜೀವಾತ್ಮ ಅವುಗಳನ್ನು ನಾನು ಚಿತ್ತ ಅಂತ ಕರ್ಕೊಳ್ತೀನಿ. ಅಲ್ಲಿ ಏನು ಅವು ಕಿರಣಗಳು ನನ್ನ ಒಳಗಡೆ ಇದ್ದಾವೋ ಅವುಗಳಿಗೆ ಏನಂತ ಕರ್ಕೊಂಡಿದ್ದೀನಿ? ಚಿತ್ತ ಅಂತ. ಈಗ ನಾನು ಏನು ಹೇಳಿದೆ? ಅಂತಃಕರಣದಲ್ಲಿ ಇರುವಂಥ ವಸ್ತುಗಳು ಮನಸ್ಸಿದೆ ಎಂದೆ, ಬುದ್ಧಿ ಇದೆ ಎಂದೆ, ಚಿತ್ತ ಇದೆ ಎಂದೆ. ಸರಿನಾ? ಆಮೇಲೆ ನಾನು ಎಂದು ಹೇಳಿಕೊಳ್ಳುವ ವಸ್ತುವು ಕೂಡ ಇದೆ. ಈ 4 ವಸ್ತುಗಳಿಂದ ಉಂಟಾಗಿರೋದು ಇದು ಅಂತಃಕರಣ ಅಂತ ಆಯಿತು. ಸೊ ಈ ಥರದಲ್ಲಿ ಅದು ಬೆಳವಣಿಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈಗ ನನ್ನ ಪ್ರಶ್ನೆ, ಈಗ ನಾನು ಕೊನೆಯನ್ನು ಮಾಡ್ಬೋದಲ್ಲ ಮಾಸ್ಟರ್ಜಿ? ಎಸ್, ಸ್ವಲ್ಪ ಗಂಭೀರವಾಗಿ ವಿಷಯಗಳಿರೋದ್ರಿಂದ ಪ್ರಶ್ನೋತ್ತರ ಆಯ್ತಲ್ಲ, ಇಷ್ಟನ್ನ ಯೋಚನೆ ಮಾಡಿ ನೋಡೋರು ನೋಡಲ್ಪಡುವವನಷ್ಟೇ. ಅದು ಜೀವಿನ ಜಡ ವಸ್ತು ಅಂತ ಹೇಳಕ್ಕೆ ಹೋಗ್ಬೇಕು. ಅವಾಗ ಯೋಚನೆ ಮಾಡಿ ದೃಶ್ಯ ಅದು ಯಾನಾಗಲಿ ಅದು ನೋಡಿದ್ರೆ, ನಾನ್ ನಿಮ್ಮನ್ನು ನೋಡಿದ್ರೆ ನಾನು ದೃಕ್ ಆಗ್ತೀನಿ, ನೀವು ದೃಶ್ಯ. ಆಯಿತು. ಎಸ್. ಈಗ ಅಂತಃಕರಣ ಅಂತ ಹೇಳಿದ್ನಲ್ಲ,
ಒಳಗಡೆ ಒಂದು ಶರೀರ ಇದೆ, ಅದಕ್ಕೆ ಅಂತಃಕರಣ ಅಂತ. ಅಂತಃಕರಣ ಅದರ ಸ್ವಭಾವ ಏನು ಅಂದರೆ ಅರಿವನ್ನು ಉಂಟು ಮಾಡಿಕೊಳ್ಳುವುದು, ಅದು ಸ್ವಭಾವ. ಅಷ್ಟು ಸಾಕು. ಅಂತಃಕರಣದಲ್ಲಿ 4 ವಸ್ತುಗಳಿದೆ ಅಂತ ಹೇಳಿದ್ದೀನಿ. ಒಂದು ಮನಸ್ಸಿದೆ, ಬುದ್ಧಿ ಇದೆ, ಚಿತ್ತ ಇದೆ, ಆಮೇಲೆ ಅಹಂಕಾರ, ನಾನು ಎಂದು ಹೇಳಿಕೊಳ್ಳುವ ವಸ್ತು. ಇವಕ್ಕೆ ಅಂತಃಕರಣ ಅಂತ ಹೇಳ್ತೀವಿ. ಇವುಗಳಲ್ಲಿ ಈ ಅಂತಃಕರಣ ಇದೆ ಏನಿದೆಯೋ ಅದರ ರಚನೆ ಹೇಗಿದೆ ಅಂತ ಈ ಪುಸ್ತಕದಲ್ಲಿ ಒಬ್ಬರು ಹೇಳ್ತಾರೆ. ಒಂದು ಕೆರೆ ಇದೆ. ಕೆರೆಯಲ್ಲಿ ಮೇಲ್ಗಡೆ ನೀರಿದೆ, ಕೆಳಗಡೆ ಕೆಸರಿದೆ. ಅಷ್ಟು ಅಂದ್ಕೊಳ್ಳೋಣ. ಮೇಲ್ಗಡೆ ಏನಿದೆ, ನೀರಿದೆಯಲ್ಲ, ಆ ನೀರಿನಲ್ಲಿ ತರಂಗಗಳು ಹೇಳ್ತವೆ, ಅಂದರೆ ಅಲೆಗಳು ಹೇಳ್ತವೆ. ಅಂದರೆ ಅಂತಃಕರಣದಲ್ಲಿ ಮನಸ್ಸು ಮತ್ತು ಬುದ್ಧಿಗಳಿದ್ದಾವೆ. ಇವುಗಳು ಯೋಚನಾ ತರಂಗಗಳನ್ನು ಉಂಟು ಮಾಡುತ್ತವೆ. ಅಂತಃಕರಣದ ಸ್ವಭಾವ ಅಷ್ಟು ಅದು. ಆಮೇಲೆ ಅವು ಮನಸ್ಸು ಮತ್ತು ಬುದ್ಧಿಗಳು ಅಂತಃಕರಣದಲ್ಲಿದ್ದಾವೆ. ಅವು ಆಲೋಚನೆಯನ್ನು ಮಾಡ್ತವೆ. ಅದಕ್ಕೆ ನಾವು ಆಲೋಚನೆ ಮಾಡ್ತೀವಿ. ಅಷ್ಟು ಸಾಕು. ಕೆಳಗಡೆ ಇದೆಯಲ್ಲ ಕೆಸರಿನ ಭಾಗ, ಅದು ಅಹಂನಿಂದ ಕೂಡಿರ್ತದೆ. ನಾನು ಅನ್ನೋದು ಅದು ಕೆಸರಿನ ಭಾಗ. ಇದು ಅಂತಃಕರಣದಲ್ಲಿ 2 ಇದೆ, ಒಂದು ನೀರು, ಒಂದು ಕೆಸರು. ಅಲ್ಲಿಗೆ ಸಾಕು. ಮನುಷ್ಯ ಮರಣ ಹೊಂದಿದಾಗ ಏನಾಗ್ತದೆ ಅಂದರೆ ನೀರೆಲ್ಲ ಆವಿಯಾಗಿ ಹೋಗುತ್ತದೆ. ಮನಸ್ಸು ಮತ್ತು ಬುದ್ಧಿ ಮತ್ತು ಚಿತ್ತ ಇವೆಲ್ಲ ಆವಿಯಾಗಿ ಹೋಗುತ್ತೆ. ಉಳಿಯೋದೇನು? ಅಹಂ ಉಳ್ಕೊಳ್ಳೋದು. ಅಹಂ ಅನ್ನೋದು ಕೆಸರು. ಎಸ್, ಕೆಸರು. ಅದು ಇಲ್ಲೇ ಉಳ್ಕೊಂಡ್ಬಿಡ್ತದೆ. ಹಾಗೆ ಮರಣ ಹೊಂದಿದ ಮೇಲೆ ಅಂತಃಕರಣ ಹೋಗುತ್ತೆ, ಅಂತಃಕರಣದ ಅಹಂ ಮಾತ್ರ ಉಳ್ಕೊಳ್ಳುತ್ತೆ. ಆವಾಗ ಅಲ್ಲಿ ನಾವು ಆ ದೇಹವನ್ನು ಸುಟ್ಟಾಗ ಏನು ಅರಿವಾಗೋದು. ಯಾಕೆಂದರೆ ಅರಿವಾಗಬೇಕಾದ್ರೆ ಅಲ್ಲಿ ಏನು ಇರಬೇಕು ಅಂತ ಹೇಳಿದ್ರೆ ಆತ್ಮ ಇರಲೇಬೇಕು. ಆತ್ಮದ ಸ್ವಭಾವ ಏನು ಅಂದರೆ ಅರಿವನ್ನು ಉಂಟು ಮಾಡಿಕೊಳ್ಳೋ ಸ್ವಭಾವಗಳು ಆಯಿತು. ಸೊ ಆದ್ದರಿಂದ ಸ್ನೇಹಿತರೆ, ಇವಾಗ ನಾನು ಕೊನೆಗೆ ನಮ್ಮ ನಾಗರಾಜ್ ಸರ್ರು ಹೇಳ್ತಾ ಇದ್ದಾರೆ, ನೀನು ಕೊನೆ ಮಾಡಪ್ಪ, ನೀನು ಸಾಕಾಗಿ ಹೋಗ್ಬಿಟ್ಟಿದ್ದ. ಅದಕ್ಕೆ ನಾನು ನಾಗರಾಜ್, ನನಗೆ ಸಾಕಾಗಿಲ್ವಲ್ಲ ಸರ್ ಅಂತೀನಿ ನಾನು. ಇರಲಿ ಸ್ನೇಹಿತರೆ, ನಾನು ನನ್ನ ಮಾತುಗಳನ್ನು ನಿಲ್ಲಿಸುವ ಮುನ್ನ ಏನು ಆಧ್ಯಾತ್ಮ ವಿದ್ಯೆ ಇದೆಯೋ ಅದು ನಿಜಕ್ಕೂ ಕೂಡ ಅದು ಅರಿವು ಮಾಡಿಕೊಳ್ಳುವಂಥ ಒಂದು ಶಕ್ತಿ ನಮ್ಮಲ್ಲಿ ಅದು ಬೆಳೀತಾ ಹೋಗ್ತದೆ. ಡಿ ವಿ ಜಿಯವರು ಕೂಡ ಒಂದು ಸಂದರ್ಭದಲ್ಲಿ ಆತ್ಮವಿದ್ಯೆಯ ಬಗ್ಗೆ ಹೇಳ್ತಾರೆ. ಲೇ ತಮ್ಮ, ಅದು ಅಷ್ಟು ಸುಲಭ ಅಲ್ಲ ಕಣೋ ಅದು ಅಂತ ಹೇಳಿಬಿಟ್ಟು ಅವ್ರದ್ದು 2 ಕವನಗಳಲ್ಲಿ ಅವರು ಅದನ್ನು ಹೇಳ್ತಾ ಹೋಗ್ತಾರೆ. ಆ ಕವನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೋಡಿ, ಅವರು ಹೇಳ್ತಾರೆ, ಡಿ ವಿ ಜಿ ಅವರು ಹೇಳ್ತಾರೆ, ಜೀವ ಜಡರೂಪ ಪ್ರಪಂಚವನ್ನು ಅದು ಆವುದೋ ಆವರಿಸಿಕೊಂಡು ಒಳನೆರೆದು ಇಹುದಂತೆ ಅಂತ. ಈ ಜೀವ ಪ್ರಪಂಚ, ಜಡ ಪ್ರಪಂಚವನ್ನು ಯಾವುದೋ ಒಂದು ಶಕ್ತಿ ಆವರಿಸಿಕೊಂಡು ಅದ್ರ ಒಳಗಡೆ ಸೇರಿಕೊಂಡಿದೆಯಂತೆ. ಆ ಶಕ್ತಿ ಭಾವಕ್ಕೆ ಒಳಪಡದಂತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆ ಅಳತೆಗೆ ಅಳವಡದಂತೆ ಅಂತ ದೇವ್ರನ್ನ ಅಳತೆ ಮಾಡೋಕ್ಕೆ ಹೋಗೋಕ್ಕಾಗುತ್ತೆ. ಸೊ ಅಂತಹ ವಿಶೇಷವಾದ ಶಕ್ತಿಗೆ ಮಣಿಯುವುದು ಲೇಸು ಅಂತ ಅವ್ರು ಹೇಳ್ತಾರೆ. ಅಷ್ಟಂತಲ್ಲಿ ಯಾಕಪ್ಪ ತಲೆ ಕೆಡಿಸ್ಕೊಂತೀಯ?
ಅಂಥದ್ದೊಂದು ವಸ್ತು ಇದೆ, ಆ ವಸ್ತುವಿಗೆ ಶರಣು ಹೋಗು ಅಂತ. ಸೊ ಇದು ಒಂದು ಪದ್ಯದಲ್ಲಿ ಕಗ್ಗದಲ್ಲಿ ಡಿ ವಿ ಜಿಯವರು ಅದನ್ನು ಕಟ್ಟಿಕೊಟ್ಟಿದ್ದಾರೆ ಸ್ನೇಹಿತರೆ. ಅವರು ಇನ್ನೊಂದು ಕವನವನ್ನು ಹೇಳಿ ನನ್ನ ಮಾತುಗಳಿಗೆ ಫುಲ್ ಸ್ಟಾಪ್ ಇಡ್ತೀನಿ. ಆಮೇಲೆ ನೋಡಿ, ನಾವು ಇಷ್ಟೆಲ್ಲ ಕೇಳಿದ್ವಲ್ಲ, ಮನಸ್ಸಿನಲ್ಲಿ ಇನ್ನೂ ಕೂಡ ಹೌದೋ ಅಲ್ವೋ ಅನ್ನೋದೇ, ಇನ್ನೂ ಹೌದೋ ಅಲ್ವೋ. ಇವ ಆಗ್ಲಿಂದ ಸುಳ್ಳು ಹೇಳ್ತಾ ಇದ್ದಾನೆ, ನಮಗೆ ಗೊತ್ತೇ ಆಗ್ತಾ ಇಲ್ಲ ನೋಡಿ. ಈ ಥರದಲ್ಲಿ ಆ ಡಿ ವಿ ಜಿ ಅವರು ಅದನ್ನೇ ಹೇಳ್ತಾರೆ, ಇರುವುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವ ವೇಷದಲ್ಲಿ ವಿಹರಿಸುವುದು ಒಳ್ಳೆಯದು. ಇದು ನಿಜವೆನ್ನಿಸಿದರೆ ಆ ಗಹನ ತತ್ವಕ್ಕೆ ಮಣಿಯೋ ಶರಣೋ ಮಂಕುತಿಮ್ಮ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಧನ್ಯವಾದಗಳು. ಟೀ ತಣ್ಣಗಿದ್ರು ಒಳ್ಳೆಯದು, ಕಾಫಿ ತಣ್ಣಗಿದ್ರು ಒಳ್ಳೆಯದು ಅಂತ ಈಗ ಸಂಶೋಧನೆಯಾಗಿದೆ.